Hello dear students, today we are going to discuss about the further topics of relational database management system EVNet. So in previous class what we have studied? We have studied what is database, what is the history of database management system, what are the features or characteristics of database management system. So in this class we are going to study about the further topics of relational database ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡೇಟಾಬೇಸ್ ಅಂದ್ರೇನು, ಹಿಸ್ಟ್ರಿ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೇನು, ನೆಕ್ಸ್ಟು ವಾಟ್ ಆರ್ ದ ಫೀಚರ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ನಮಗೆ ಇವಾಗ ಆಲ್ರೆಡಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೇನು ಅಂತ ಗೊತ್ತು. ಸೊ ಇವಾಗ ನಾವು RDBMS ಅಂದ್ರೇನಂತ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಮೀನ್ ಬೈ RDBMS, ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು? So RDBMS it is a software system which is used to store only data which need to be stored in the form of tables. In this kind of system, data is managed and stored in the rows and columns, which is known as what? Relational database management system. So relational database management system andre enu? It is a software system which is used to store only data. ಸೊ ಇವಾಗ DBMS ಅಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ? DBMS ಅಲ್ಲಿ ಡೇಟಾ ಫೈಲ್ ಸಿಸ್ಟಮಲ್ಲಿ ಸೇವ್ ಆಗುತ್ತೆ. ಬಟ್ ಇದರಲ್ಲಿ RDBMS ಅಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ ಅಂತಂದರೆ ಟೇಬಲ್ ಫಾರ್ಮೆಟಲ್ಲಿ ಸೇವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ರೋಸ್ ಆ್ಯಂಡ್ ಕಾಲಮ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಇರುತ್ತೆ, ಸ್ಟೂಡೆಂಟ್ ನೇಮ್, ರೋಲ್ ನಂಬರ್ ಆ್ಯಂಡ್ ಬ್ರ್ಯಾಂಚ್ ಆ್ಯಂಡ್ ಹೀಸ್ ಅಡ್ರೆಸ್, ಈ ಥರ ಒಂದು ಕ್ಯಾಂಡಿಡೇಟ್ ಬಗ್ಗೆ ಕೆಲವೊಂದಿಷ್ಟು ರೋಸ್ ಆ್ಯಂಡ್ ಕಾಲಮ್ಸ್ ಇರ್ತವೆ. ಸೊ ಈ ಒಂದು RDBMS ಅಲ್ಲಿ ಡೇಟಾ ಅಂದರೆ ಇನ್ಫಾರ್ಮೇಷನ್ ಹೇಗೆ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಹೇಗೆ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತಂದರೆ ಟೇಬಲ್ ಫಾರ್ಮೆಟಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಇವಾಗ ನಾವು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ RDBMS ಆ್ಯಂಡ್ DBMS ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ DBMSಗೂ ಮತ್ತು RDBMSಗೂ ಏನು ಡಿಫ್ರೆನ್ಸ್ ಇದೆ, ಏನು ವ್ಯತ್ಯಾಸ ಇದೆ ಅಂತ ತಿಳ್ಕೊಳ್ತಾ ಹೋಗೋಣ. So we already know that the meaning of DBMS and RDBMS. So let us know about the difference between DBMS and RDBMS. The first difference is DBMS application store data as a file. So DBMS application ಅಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ ಅಂತಂದರೆ ಫೈಲ್ ಟೈಪಲ್ಲಿ ಸೇವ್ ಆಗುತ್ತೆ. ಅದೇ RDBMS ಅಲ್ಲಿ RDBMS ಅಪ್ಲಿಕೇಶನ್ ಸ್ಟೋರ್ ಡೇಟಾ ಇನ್ ಅ ಟ್ಯಾಬ್ಯುಲರ್ ಫಾರ್ಮ್. ಸೊ ನಾನು ಆವಾಗಲೇ ಹೇಳಿದಾಗೆ ಈ ಒಂದು RDBMS ಅಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ? ಟ್ಯಾಬ್ಯುಲರ್ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ. ಸೊ ಟ್ಯಾಬ್ಯುಲರ್ ಫಾರ್ಮ್ ಅಂದರೆ ಹೇಗಿರುತ್ತೆ? ರೋ ಇರುತ್ತೆ, ಕಾಲಮ್ಸ್ ಇರುತ್ತೆ. ಸೊ ಒಂದು ಫೀಲ್ಡ್ ಇರುತ್ತೆ, ಸೆಕೆಂಡ್ ಫೀಲ್ಡ್ ಇರುತ್ತೆ. ಸೊ ಈ ಥರ ಟ್ಯಾಬ್ಯುಲರ್ ಫಾರ್ಮಲ್ಲಿ ಈ ಒಂದು ಡೇಟಾ ಸ್ಟೋರ್ ಆಗುತ್ತೆ. ಸೊ ಸೆಕೆಂಡ್ ಡಿಫ್ರೆನ್ಸ್ ಏನು? ಇನ್ DBMS ದ ಡೇಟಾ ಈಸ್ ಜನರಲಿ ಸ್ಟೋರ್ಡ್ ಇನ್ ಐದರ್ ಹೈರಾರ್ಚಿಕಲ್ ಫಾರ್ಮ್ ಆರ್ ಎ ನ್ಯಾವಿಗೇಷನಲ್ ಫಾರ್ಮ್. ಸೊ DBMS ಅಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗ್ತಾ ಇರುತ್ತೆ? ಪೊಸಿಷನ್ ವೈಸ್. ಹೈರಾರ್ಚಿಕಲ್ ಫಾರ್ಮ್ ಅಂದರೆ ಪೊಸಿಷನ್ ವೈಸ್, ಗ್ರೇಡ್ ವೈಸ್. ಸೊ ಫಸ್ಟ್ ಪೊಸಿಷನ್ ಟು ಲಾಸ್ಟ್ ಪೊಸಿಷನ್. ಸೊ ಆಲ್ಫಾಬೆಟಿಕಲ್ ವೈಸ್. ಸೊ 1 by 1 ಆಗಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತಾರೆ? ಡೇಟಾ ಇಟ್ ಈಸ್ ಸ್ಟೋರ್ಡ್ ಇನ್ ಐದರ್ ಹೈರಾರ್ಚಿಕಲ್ ಫಾರ್ಮ್ ಆರ್ ಎ ನ್ಯಾವಿಗೇಷನಲ್ ಫಾರ್ಮಲ್ಲಿ ಸೇವ್ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಏನ್ರಿ, ಫಸ್ಟಿಗೆ ನಿಮ್ಮ ಅಟೆಂಡೆನ್ಸ್ ಹೇಗಿರುತ್ತೆ? ಆಲ್ಫಾಬೆಟಿಕಲ್ ವೈಸ್ ಇರುತ್ತೆ. ಸೊ ಅದೇ ಥರ ಫಸ್ಟ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಈ ಥರ ಎಲ್ಲ ಫಸ್ಟಿಂದ ಲಾಸ್ಟ್ವರೆಗೂ ಪೊಸಿಷನ್ ವೈಸ್ ಇರುತ್ತೆ. ಸೊ ಅದನ್ನು ನಾವು ಡೇಟಾ ಹೇಗೆ ಸ್ಟೋರ್ ಆಗುತ್ತೆ ಅಂತ ಹೇಳಬೇಕು? ಹೈರಾರ್ಚಿಕಲ್ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ ಅಂತ ಅದಕ್ಕೆ ಹೇಳ್ತಾರೆ. ನೆಕ್ಸ್ಟು ಇನ್ RDBMS ಅಲ್ಲಿ ಏನಾಗುತ್ತೆ? ಇನ್ RDBMS the tables have an identifier called primary key and the data values are stored in the form of tables. ಸೊ ನಮಗೀಗ ಆಲ್ರೆಡಿ ಡೇಟಾ RDBMS ಅಲ್ಲಿ ಹೇಗೆ ಸ್ಟೋರ್ ಆಗುತ್ತೆ ಅಂತ ಗೊತ್ತು. ಟ್ಯಾಬ್ಯುಲೇಷನ್ ಫಾರ್ಮಲ್ಲಿ ಇದು ಡೇಟಾ ಸ್ಟೋರ್ ಆಗುತ್ತೆ. ಸೊ ಇದರಲ್ಲಿ ಏನು ಹೆಲ್ಪ್ ಆಗುತ್ತೆ? ಪ್ರೈಮರಿ ಕೀ ಈ ಒಂದು ಡೇಟಾನ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ನಾರ್ಮಲೈಸೇಷನ್. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಏನ್ರಿ? ನಾರ್ಮಲೈಸೇಷನ್ ಈಸ್ ನಾಟ್ ಪ್ರೆಸೆಂಟ್ ಇನ್ DBMS. Normalization is present in RDBMS. ಸೊ ವಾಟ್ ಈಸ್ ಮೀನ್ ಬೈ ನಾರ್ಮಲೈಸೇಷನ್? ನಾರ್ಮಲೈಸೇಷನ್ ಅಂತಂತಂದರೆ ಇವಾಗ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಏನಾಗುತ್ತೆ? ಫೈಲ್ ಟೈಪಲ್ಲಿ ಡೇಟಾ ಸ್ಟೋರ್ ಆಗುತ್ತೆ. ಅದೇ RDBMS ಅಲ್ಲಿ ಹೇಗೆ ಡೇಟಾ ಸ್ಟೋರ್ ಆಗುತ್ತೆ?
ಟ್ಯಾಬ್ಯುಲರ್ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ. ಸೊ ನಾರ್ಮಲೈಸೇಷನ್ ಈಸ್ ನಥಿಂಗ್ ಬಟ್ ಕೆಲವೊಂದಿಷ್ಟನ್ನ ರಿಡಂಡೆನ್ಸಿ ಮೀನ್ಸ್ ವಾಟ್ ಈಸ್ ದ್ಯಾಟ್. ಸೊ ಕೆಲವೊಂದಿಷ್ಟು ಸ್ಪೇಸ್ನ ಇಲ್ಲಿ ಕನ್ಸ್ಯೂಮ್ ಮಾಡಲಿಕ್ಕೆ ಆಪ್ಷನ್ಸ್ ಇರೋದಿಲ್ಲ. ಸೊ ಯಾವ ಥರ ಫೈಲ್ಸ್ ಆದ್ರೂ ಅಂದರೆ ಯಾವ ಥರ ಡೇಟಾನಾದ್ರೂ ನಾವು ಒಂದು ಫಾರ್ಮಲ್ಲಿ ಇದರಲ್ಲಿ ಡೇಟಾಬೇಸಲ್ಲಿ ಸೇವ್ ಮಾಡ್ಬೋದು. ಬಟ್ ಇನ್ RDBMS ಅಲ್ಲಿ ನಾರ್ಮಲೈಸೇಷನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾರ್ಮಲೈಸೇಷನ್ ಅಂತಂದ್ರೆ ಏನ್ರಿ, ಎಕ್ಸ್ಟ್ರಾ ಸ್ಪೇಸ್ ಅಥವಾ ಎಕ್ಸ್ಟ್ರಾ ರಿಪೀಟೆಡ್ ವರ್ಡ್ಸ್ ಇದ್ದರೆ ಏನಾದರೂ ಇದ್ದರೆ ಈ ನಾರ್ಮಲೈಸೇಷನ್ ಏನು ಮಾಡುತ್ತೆ, ನಮಗೆ ಸ್ಪೇಸ್ನ ಕನ್ಸ್ಯೂಮ್ ಮಾಡುತ್ತೆ, ರಿಮೂವ್ ಮಾಡುತ್ತೆ. ಸೊ ಏನು ಮಾಡುತ್ತೆ, ಇವಾಗ ಬಿಗ್ ಫಾರ್ಮ್ ಆಫ್ ಸೆಂಟೆನ್ಸ್ ಇದ್ದರೆ ಅದನ್ನು ಶಾರ್ಟ್ ಮಾಡಿ ನಮಗೆ ಸ್ಪೇಸ್ನ ನಮಗೆ ಅಲೌ ಮಾಡಿಕೊಡುತ್ತೆ. ಸೊ ಇದನ್ನು ನಾರ್ಮಲೈಸೇಷನ್ ಮಾಡುತ್ತೆ. ಸೊ ಅದರಿಂದ DBMS ಅಲ್ಲಿ ನಾರ್ಮಲೈಸೇಷನ್ ಇರೋದಿಲ್ಲ. ಸೊ ಈ ಒಂದು RDBMS ಅಲ್ಲಿ ನಾರ್ಮಲೈಸೇಷನ್ ಫಾರ್ಮ್ ಇದು ಇರುತ್ತೆ. ಸೊ ನೆಕ್ಸ್ಟು DBMS ನಾಟ್ ಅಪ್ಲೈ ಎನಿ ಸೆಕ್ಯೂರಿಟಿ ವಿತ್ ರಿಗಾರ್ಡ್ಸ್ ಟು ಡೇಟಾ ಮ್ಯಾನಿಪುಲೇಷನ್. ಸೊ ಒಂದು ಡೇಟಾನ ಒಂದು ಸೆಕ್ಯೂರ್ಡ್ ಆಗಿರಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲು ಇವಾಗ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನ ನಾವು ಆ ಡೇಟಾನ ನಾವು ಸೆಕ್ಯೂರ್ಡ್ ಆಗಿ ಇಡಬೇಕು ಅಂತಂದರೆ, ಮ್ಯಾನಿಪುಲೇಟ್ ಮಾಡಬೇಕು ಅಂದರೆ ಸೊ ಈ DBMS ಸಪೋರ್ಟ್ ಮಾಡೋದಿಲ್ಲ. ಸೊ ಯಾವಾಗ RDBMS ಇರುತ್ತೋ, ಇನ್ RDBMS ಡಿಫೈನ್ಸ್ ದ ಇಂಟಿಗ್ರಿಟಿ ಕನ್ಸ್ಟ್ರೇಂಟ್ಸ್ ಫಾರ್ ದ ಪರ್ಪಸ್ ಆಫ್ ACID. ACID means what? Atomicity, consistency, isolation and durability ಪ್ರಾಪರ್ಟಿ. ಸೊ ಇದರಲ್ಲಿ ಸಿಂಪಲ್ ಫಾರ್ಮ್ ಆಗಿ ಹೇಳಬೇಕಂದ್ರೆ ಈ ಸೆಕ್ಯೂರಿಟಿ DBMS ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಬಟ್ RDBMS ಅಲ್ಲಿ ರಿಲೇಷನಲ್ ಆಗಿರುತ್ತೆ. ಸೊ ಒಂದೇನಾದರೂ ನಾವು ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ನಾವು ಏನಾದರೂ ಒಂದು ಕನ್ಸ್ಟ್ರೆಂಟನ್ನು ತೆಗೆದ್ರೆ ಸಾಕು. ಸೊ ಅದು ನೆಕ್ಸ್ಟ್ ಪಾಸ್ವರ್ಡ್ಸ್ನ ಅಥವಾ ಏನೋ ಇರುತ್ತಲ್ಲ, ಸೊ ಆ ಒಂದು ಇಂಟಿಗ್ರಿಟಿ ಕನ್ಸ್ಟ್ರೆಂಟ್ನ ನಾವು ರಿಮೂವ್ ಮಾಡ್ಲಿಕ್ಕಾಗಲ್ಲ. ಸೊ ನಾವು ಅದನ್ನು ಅಪಿಯರ್ ಮಾಡ್ಲಿಕ್ಕಾಗಲ್ಲ, ವಿಸಿಬಲ್ ಆಗಲ್ಲ. ಪಾಸ್ವರ್ಡ್ ಏನೇ ಇದ್ರೂ ಹೈಡ್ ಆಗಿರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, RDBMS ಡಿಫೈನ್ಸ್ ದ ಇಂಟಿಗ್ರಿಟಿ ಕನ್ಸ್ಟ್ರೆಂಟ್ಸ್. ಸೊ ಈ ಒಂದು ಡೇಟಾನ ಸೆಕ್ಯೂರ್ಡ್ ಆಗಿ ಇಡಲಿಕ್ಕೆ ACID ಪ್ರಾಪರ್ಟಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾವು ಎಕ್ಸಾಮಲ್ಲಿ ಡಿಫ್ರೆನ್ಸ್ ಕೇಳಿದ್ರೆ ಏನು ಮಾಡಬೇಕು, DBMS ನಾಟ್ ಅಪ್ಲೈ ಎನಿ ಸೆಕ್ಯೂರಿಟಿ ವಿತ್ ರಿಗಾರ್ಡ್ಸ್ ಟು ಡೇಟಾ ಮ್ಯಾನಿಪುಲೇಷನ್, ಬಟ್ RDBMS it is a very secured, it defines the integrity constraint for the purpose of ACID properties. So next difference is DBMS. What is that? DBMS uses file system to store data, so there will be no relation between the tables. So DBMS ಅಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ವಿ ನಾನು. DBMS ಅಲ್ಲಿ ಡೇಟಾ ಫೈಲ್ ಟೈಪಲ್ಲಿ ಸೇವ್ ಆಗುತ್ತೆ. ಅದೇ ಟೇಬಲ್ ಫಾರ್ಮೇಷನ್ ಆಗಿ ನಮಗೆ ಯಾವ ಥರ ಸೇವ್ ಆಗುತ್ತೆ, RDBMS ಅಲ್ಲಿ ಸೇವ್ ಆಗುತ್ತೆ. ಸೊ ಡೇಟಾ DBMS ಅಲ್ಲಿ ಯಾವ ಥರ ಸೇವ್ ಆಗುತ್ತೆ, RDBMS ಅಲ್ಲಿ ಹೇಗೆ ಸೇವ್ ಆಗುತ್ತೆ ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಆದರೆ ಇದರಲ್ಲಿ ರಿಲೇಷನ್ಸ್ ಇರೋದಿಲ್ಲ. ಅಂದರೆ ಮೇಲಿನ ಡೇಟಾಗೂ ಕೆಳಗಿನ ಡೇಟಾಗೂ ಸಂಬಂಧ ಇರೋದಿಲ್ಲ, ರಿಲೇಷನ್ ಇರೋದಿಲ್ಲ ಅದರಲ್ಲಿ DBMS ಅಲ್ಲಿ. ಬಟ್ RDBMS ಅಲ್ಲಿ ಏನಿರುತ್ತೆ, ಇನ್ RDBMS ಡೇಟಾ ವ್ಯಾಲ್ಯೂಸ್ ಆರ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಟೇಬಲ್ಸ್. ಸೊ ರಿಲೇಷನ್ಶಿಪ್ ಬಿಟ್ವೀನ್ ದೀಸ್ ಡೇಟಾ ವ್ಯಾಲ್ಯೂಸ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಟೇಬಲ್ ಆಸ್ ವೆಲ್. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಸ್ಟೂಡೆಂಟ್ ನೇಮ್ ಇರುತ್ತೆ. ಸ್ಟೂಡೆಂಟ್ ಅನ್ನೋರು ಒಂದು ಫಸ್ಟ್ ಸ್ಟೂಡೆಂಟ್, ಸೆಕೆಂಡ್ ಸ್ಟೂಡೆಂಟ್ ಇರುತ್ತೆ. ಫಸ್ಟ್ ಸ್ಟೂಡೆಂಟ್ಗೂ ಸೆಕೆಂಡ್ ಸ್ಟೂಡೆಂಟ್ಗೂ ರಿಲೇಷನ್ ಇರೋದಿಲ್ಲ, ಬಟ್ ಫಸ್ಟ್ ಸ್ಟೂಡೆಂಟ್ ನೇಮ್, ಕಾಲೇಜ್ ಆ್ಯಂಡ್ ಅಡ್ರೆಸ್ ಆ್ಯಂಡ್ ವಾಟ್ ಈಸ್ ದ ಪಾಸ್ ಔಟ್ ಇಯರ್, ಸೊ ಈ ಥರ ಏನಿರುತ್ತೆ, ಒಂದಕ್ಕೊಂದು ರಿಲೇಷನ್ ಇರುತ್ತೆ. ಅಂದರೆ ಆ ಒಂದು ಸ್ಟೂಡೆಂಟ್ದೇ ಇನ್ಫಾರ್ಮೇಷನ್ ಕಲೆಕ್ಟೆಡ್ ಇರುತ್ತೆ. ಸೊ ಒಂದಕ್ಕೊಂದು ರಿಲೇಷನ್ ಇರೋದನ್ನು ನಾವು RDBMS ಅಂತ ಕರಿತೀವಿ. ಒಂದಕ್ಕೊಂದು ರಿಲೇಟ್ ಇಲ್ಲದೆ ಇರತಕ್ಕಂತಹ ಒಂದು ಡೇಟಾವನ್ನು ನಾವು DBMS ಅಲ್ಲಿ ಸೇವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಈಸ್, ಸೊ DBMS ಹ್ಯಾಸ್ ಟು ಪ್ರೊವೈಡ್ ಸಮ್ ಯೂನಿಫಾರ್ಮ್ ಮೆಥಡ್ ಟು ಎಕ್ಸೆಸ್ ದ ಸ್ಟೋರ್ಡ್ ಇನ್ಫಾರ್ಮೇಷನ್. ಸೊ DBMS ಅಲ್ಲಿ ನಾವೇನು ಮಾಡ್ತೀವಿ, ಇದರಲ್ಲಿ ಯೂನಿಫಾರ್ಮ್ ಮೆಥಡ್ಸ್ ಇರುತ್ತೆ. ಒಂದು ಡೇಟಾನ ಎಕ್ಸೆಸ್ ಮಾಡ್ಕೊಳ್ಬೇಕು ಅಂತಂದರೆ ಅದರದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. RDBMS ಅಲ್ಲಿ ಏನಾಗುತ್ತೆ, RDBMS ಸಿಸ್ಟಮ್ ಸಪೋರ್ಟ್ಸ್ ಅ ಟ್ಯಾಬ್ಯುಲರ್ ಸ್ಟ್ರಕ್ಚರ್ ಆಫ್ ದ ಡೇಟಾ ಆ್ಯಂಡ್ ಅ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್ ಟು ಎಕ್ಸಿಸ್ಟ್ ಟು ಸ್ಟೋರ್ ದ ಇನ್ಫಾರ್ಮೇಷನ್. ಸೊ ನಮಗೇನಾಗುತ್ತೆ, DBMS ಅಲ್ಲಿ ಒನ್ ಬೈ ಒನ್ ನಾವು ಏನು ಮಾಡ್ತೀವಿ, ಡೇಟಾನ ಸ್ಟೋರ್ ಮಾಡ್ಕೊಳ್ತೀವಿ. ಆದರೆ ಈ ಒಂದು RDBMS ಅಲ್ಲಿ
ನಾವು ಏನು ಫಸ್ಟಿಗೆ ನಾವು ಒಂದು ಡೇಟಾ ಕೊಟ್ಟಿರ್ತೀವೋ ಅದೇ ರಿಲೇಷ್ನಲಲ್ಲಿ ಸೆಕೆಂಡ್ ಡೇಟಾನು ಇರಬೇಕು. ಸೊ ಇವಾಗ ಸ್ಟೂಡೆಂಟ್ ಅಂದರೆ ಇವಾಗ ಪ್ರತಿಯೊಂದು ನೇಮನ್ನು ಸ್ಟೂಡೆಂಟ್ ನೇಮೇ ಹಾಕಬೇಕು. ಯಾವುದೋ ಒಂದು ಟೀಚರ್ ನೇಮ್ ಹಾಕ್ಲಿಕ್ಕೆ ಬರಲ್ಲ, ಯಾವುದೋ ಒಂದು ಎಂಪ್ಲಾಯಿ ನೇಮ್ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಒಂದು ಸ್ಟ್ಯಾಂಡರ್ಡ್ ಕೆಟಗರಿ ಏನಿರುತ್ತೆ ಅದೇ ಸ್ಟ್ಯಾಂಡರ್ಡ್ ಕೆಟಗರಿನೇ ಈ ಒಂದು RDBMS ಅಲ್ಲಿ ರಿಲೇಷನ್ಶಿಪ್ ಮೇಂಟೈನ್ ಮಾಡುತ್ತೆ. ಬಟ್ ಇದರಲ್ಲಿ DBMS ಅಲ್ಲಿ ಯೂನಿಫಾರ್ಮಿಟಿ ಇರುತ್ತೆ. ಯೂನಿಫಾರ್ಮಿಟಿ ಅಂದರೆ ಏನ್ರಿ, ಒಂದು ನೀಟ್ನೆಸ್ ಗೈಡೆನ್ಸ್ ಇರುತ್ತೆ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಈ ಥರ ನೀಟಾಗಿ ಯೂನಿಫಾರ್ಮ್ ಮೆಥಡ್ಸ್ ಇರುತ್ತೆ. ಸೊ ಇದು ಡೇಟಾ ಹೇಗೆ ಸ್ಟೋರ್ ಆಗುತ್ತೆ, ಡೇಟಾ ಯೂನಿಫಾರ್ಮಿಟಿಯಲ್ಲಿ DBMS ಅಲ್ಲಿ ಸ್ಟೋರ್ ಆಗುತ್ತೆ. RDBMS ಅಲ್ಲಿ ಡೇಟಾ ಹೇಗೆ ಸೇವ್ ಆಗುತ್ತೆ, ರಿಲೇಷನಲ್ಶಿಪ್ ವೈಸ್ ಸೇವ್ ಆಗುತ್ತೆ. ಸೊ ಸೆವೆಂತ್ ಒನ್ ಏನ್ರಿ, DBMS ಡಸಂಟ್ ಸಪೋರ್ಟ್ ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್. ಸೊ DBMS ಡಿಸ್ಟ್ರಿಬ್ಯೂಟೆಡ್ ಡೇಟಾ ಟೈಪ್ಸ್ಗೆ ಸಪೋರ್ಟ್ ಮಾಡೋದಿಲ್ಲ. ಸೊ ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್ ಅಂದ್ರೇನು, ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಡೇಟಾಬೇಸ್ ಕನ್ಸಿಸ್ಟಿಂಗ್ ಆಫ್ 2 or more ಫೈಲ್ಸ್ ಫ್ರಮ್ ಡಿಫ್ರೆಂಟ್ ಲೊಕೇಶನ್. ಸೊ ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್ ಅಂದ್ರೇನು, ಇದು ಒಂದಕ್ಕಿಂತ ಹೆಚ್ಚಿಗೆ ಫೈಲ್ಸ್ನ ಹೊಂದಿರುತ್ತೆ. ಆದರೆ ಆ ಒಂದಕ್ಕಿಂತ ಹೆಚ್ಚಿಗೆ ಫೈಲ್ಸ್ ಏನಿರುತ್ತವಲ್ಲ, ಒಂದೊಂದು ಫೈಲು ಒಂದೊಂದು ನೆಟ್ವರ್ಕಲ್ಲಿ ಒಂದೊಂದು ಲೊಕೇಶನಲ್ಲಿ ಇರುತ್ತೆ. ಅದು ಸೇಮ್ ನೆಟ್ವರ್ಕಲ್ಲಿ ಆಗಿರ್ಬೋದು ಅಥವಾ ಡಿಫ್ರೆಂಟ್ ನೆಟ್ವರ್ಕಲ್ಲಿ ಆಗಿರ್ಬೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, DBMS ಅಲ್ಲಿ ಇದು ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್ ಸಪೋರ್ಟ್ ಆಗೋದಿಲ್ಲ. ಬಿಕಾಸ್ ಇದು ಒಂದೇ ಒಂದು ನೆಟ್ವರ್ಕನ್ನು ಅವಲಂಬಿಸಿರುತ್ತೆ. ಸೊ RDBMS ಅಲ್ಲಿ ಏನು ಹಾಗಾಗಲ್ಲ. ಸೊ ಇಟ್ ಸಪೋರ್ಟ್ಸ್ ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್. ಸೊ ಏನು ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಇವಾಗ ನಿಮಗೆ ರೋಲ್ ನಂಬರ್ ಕೊಟ್ಟಿರ್ತಾರೆ ಕಾಲೇಜಲ್ಲಿ ರೋಲ್ ನಂಬರ್ ಕೊಟ್ಟಾಗ ನೀವು ಅದನ್ನು ಲೈಬ್ರರಿಲೂ ಸಹ ಬಳಸ್ತೀರಾ. ಸೊ ನೆಕ್ಸ್ಟು ಅಕೌಂಟ್ ಫಾರ್ಮಲ್ಲಿಯೂ ಸಹ ಬಳಸ್ತೀರಾ. ಸೊ ಈ ಥರ ನೀವು ಕಾಲೇಜಲ್ಲಿ ಏನಾದರೂ ಒಂದು ನೀವು ಹೊಸದಾಗಿ ID ಕಾರ್ಡ್ ಮಾಡಿಸ್ಬೇಕಂದ್ರೂ ನೀವು ಅದೇ ಒಂದು ರೋಲ್ ನಂಬರ್ನ ಕೊಟ್ಟಿರ್ತೀರಾ. ಸೊ ಇದು ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್ ಅಂತ ಹೇಳ್ತೀವಿ ಇದಕ್ಕೆ. RDBMS ಸಪೋರ್ಟ್ಸ್ ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್. ಸೊ ಓಕೆ, ನೆಕ್ಸ್ಟ್ ಒನ್, DBMS is meant to be for small organization and deal with the small data. It supports single users. So DBMS ಏನಾಗುತ್ತೆ, it is meant to be small organization. ಸೊ ಇದು RDBMSಗೆ ಕಂಪೇರ್ ಮಾಡಿದ್ರೆ ಇದು ಸ್ಮಾಲ್ ಆರ್ಗನೈಸೇಷನ್ ಆ್ಯಂಡ್ ಡೀಲ್ ವಿತ್ ದ ಸ್ಮಾಲ್ ಡೇಟಾ. ಇಟ್ ಸಪೋರ್ಟ್ ಸಿಂಗಲ್ ಯೂಸರ್ಸ್. ಸೊ ಇವಾಗ 1% ಡೇಟಾನ ಸೇವ್ ಮಾಡ್ಕೊಳ್ಬೇಕು ಅಂದರೆ DBMS ತುಂಬಾ ಉಪಯೋಗ ಆಗುತ್ತೆ. ಸೊ DBMS ತುಂಬಾ ಯೂಸ್ಫುಲ್ ಆಗುತ್ತೆ. ಅದೇ RDBMS ಅಲ್ಲಿ ಏನಾಗುತ್ತೆ, RDBMS ಅಲ್ಲಿ ಬಹಳಷ್ಟು ಯೂಸರ್ಸ್ನ ಡೇಟಾನ ಸ್ಟೋರ್ ಮಾಡ್ಬೋದು. ಹೇಗೆ, ಸೊ ಇವಾಗ ಒಂದು ಕಾಲೇಜ್ ಎಂಟೈರ್ ಕಾಲೇಜ್ ಡೇಟಾನ RDBMS ಅಲ್ಲಿ ಸೇವ್ ಮಾಡ್ಬೋದು. ಆದರೆ DBMS ಅಲ್ಲಿ ಸ್ಟೋರ್ ಮಾಡ್ಲಿಕ್ಕಾಗಲ್ಲ. ಯಾಕೆ ಸ್ಟೋರ್ ಮಾಡ್ಲಿಕ್ಕಾಗಲ್ಲ ಅಂದರೆ ಇಟ್ ಡೀಲ್ಸ್ ವಿತ್ ಎ ಸ್ಮಾಲ್ ಡೇಟಾ. ಸೊ ಇದು ಸ್ಮಾಲ್ ಡೇಟಾ ಅಂದರೆ ಎನಫ್ ಡೇಟಾ ಇರುತ್ತಲ್ಲ. ಸೊ ಇವಾಗ ನಮ್ಮ ಡೇಟಾನೇ ಒಂದು ಸಿಂಗಲ್ ಪರ್ಸನ್ ಅಂದರೆ ನಮ್ಮ ಡೇಟಾ ಏನಿರುತ್ತೆ ಅದನ್ನು ಮಾತ್ರ ನಾವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ನಾವು ಡೇಟಾನ ಸ್ಟೋರ್ ಮಾಡ್ಬೋದು. ಬಟ್ ಅದೇ ಒಂದು ಕಾಲೇಜ್ ಅಥವಾ ಯೂನಿವರ್ಸಿಟಿ ಅಥವಾ ಸಮ್ ಅದರ್ ಏನು ಲಾರ್ಜ್ ಅಮೌಂಟ್ ಆಫ್ ಡೇಟಾ ಇರುತ್ತೋ ಅದನ್ನು ನಾವು DBMS ಅಲ್ಲಿ ಸೇವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಇಟ್ ಡೀಲ್ಸ್ ವಿತ್ ಅ ಸ್ಮಾಲ್ ಡೇಟಾ, ಇಟ್ ಸಪೋರ್ಟ್ಸ್ ಸಿಂಗಲ್ ಯೂಸರ್ಸ್. So when it comes to the RDBMS, it is designed to handle large amount of data. It supports multiple users. So multiple users ಅಂದ್ರೆ ಏನ್ರಿ, ಒಂದಕ್ಕಿಂತ ಹೆಚ್ಚಿಗೆ ಜನರು ಅಂತ ಅರ್ಥ. ಒಂದಕ್ಕಿಂತ ಹೆಚ್ಚಿಗೆ ಯೂಸ್ ಮಾಡ್ತಕ್ಕಂಥ ಜನರು. ಸೊ ನಾ ಆವಾಗಲೇ ಹೇಳ್ದಾಗೆ ಒಂದು ಕ್ಲಾಸ್ ಡೇಟಾನ RDBMS ನೋಡ್ಕೊಳ್ಳುತ್ತೆ. ಒಂದು ಕ್ಲಾಸ್ ಡೇಟಾ ಅಂದರೆ ಏನ್ರಿ, ಒಂದು ಕ್ಲಾಸಲ್ಲಿ ಒಂದು ಅಬೌವ್ 50 ಮೆಂಬರ್ಸ್ ಅಥವಾ 50 ಸ್ಟೂಡೆಂಟ್ಸ್ ಇದ್ರೂ, ಅಥವಾ ಅಬೌವ್ 100 ಸ್ಟೂಡೆಂಟ್ಸ್ ಇದ್ರೂ, ಅಥವಾ ಯೂನಿವರ್ಸಿಟಿಯಲ್ಲಿ ಅಬೌವ್ 100 ಕಾಲೇಜಸ್ ಇದ್ರೂ, ಎಲ್ಲ ಡೇಟಾನ ಮಲ್ಟಿಪಲ್ ಯೂಸರ್ಸ್, ಇಟ್ ಸಪೋರ್ಟ್ಸ್ ಮಲ್ಟಿಪಲ್ ಯೂಸರ್ಸ್. ಸೊ ಎಲ್ಲ ತರಹದ ಒಂದು ಡೇಟಾವನ್ನು ಇದು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ RDBMS ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ಲಾಸ್ಟ್ ಡಿಫ್ರೆನ್ಸ್ ಈಸ್ examples of DBMS are file systems, XML, etc. ಸೊ ನಮಗೆ DBMSಗೆ ಎಕ್ಸಾಂಪಲ್ಸ್ ಏನ್ರಿ, XML ಅಲ್ಲಿ ಎಲ್ಲ ಕೋಡ್ಸ್ ಇರುತ್ತೆ, ಏನೇನು ಬರೀಬೇಕು ಅಥವಾ ಏನೇನು ಇರುತ್ತೆ. ಸೊ ಯಾವುದು ಹೆಲ್ಪ್ ಆಗುತ್ತೆ ನಮಗೆ, XML ಡಾಕ್ಯುಮೆಂಟ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್ ಆಫ್ RDBMS ಅಂದ್ರೆ ಏನ್ರಿ, MySQL, Postgre, SQL Server, Oracle. So these are the examples of
RDBMS.